ನೆಲಮಂಗಲದ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಮಾನವನ ಬುರುಡೆ ಪತ್ತೆಯಾಗಿದೆ. ಇದರಿಂದ ಸಾರ್ವಜನಿಕರಲ್ಲಿ ಆತಂಕ ಮನೆ ಮಾಡಿತು. ಇಲ್ಲಿಗೆ ಏಕಾಏಕಿ ಬುರುಡೆ ಎಲ್ಲಿಂದ ಬಂತು, ಯಾರು ಬುರುಡೆಯನ್ನ ತಂದು ಹಾಕಿದ್ದಾರೆ ಎಂಬ ನೂರಾರು ಪ್ರಶ್ನೆಗಳು ಉದ್ಭವಿಸಿವೆ. ಈ ಬಗ್ಗೆ ಒಂದು ರಿಪೋರ್ಟ್ ಎಲ್ಲಿದೆ, ನೀವೇ ನೋಡಿ. ಬುರುಡೆ 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 ಈ ಹೆಸರು ಕೇಳಿದ್ರೆ ಸಾಕು ಬುರುಡೆ ಗ್ಯಾಂಗ್ಗೆ ನೆನಪಾಗತ್ತೆ. ಆದ್ರೆ ನೆಲಮಂಗಲದ ಸರ್ಕಾರಿ ಆಸ್ಪತ್ರೆಯ ಕಸದ ತೊಟ್ಟಿಯಲ್ಲಿ ಮಾನವನ ತಲೆ ಬುರುಡೆ ಪತ್ತೆಯಾಗಿದೆ. ಈ ಬುರುಡೆಯನ್ನ ನೋಡಿ ರೋಗಿಗಳು, ವೈದ್ಯರು ಬೆಚ್ಚಿ ಬಿದ್ದಿದ್ದಾರೆ. ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಬುರುಡೆ ಪತ್ತೆಯಾಗಿರೋದ್ರಿಂದ ಅನೇಕ ಅನುಮಾನಗಳಿಗೆ ಕಾರಣವಾಗಿದೆ. ಮಾನವನ ಬುರುಡೆ ಆಸ್ಪತ್ರೆಯ ಆವರಣದಲ್ಲಿ ಪತ್ತೆಯಾಗಿದ್ರಿಂದ ಸ್ಥಳೀಯರು ಮತ್ತು ಸಾರ್ವಜನಿಕರ ಆತಂಕಕ್ಕೆ ಕಾರಣವಾಗಿತ್ತು. ಆಸ್ಪತ್ರೆಯ ವೈದ್ಯರು ಪೊಲೀಸರಿಗೆ ಈ ಬಗ್ಗೆ ಮಾಹಿತಿ ನೀಡಿದ್ರು. ಅನಂತರ ಸ್ಥಳಕ್ಕೆ ಆಗಮಿಸಿದ ನೆಲಮಂಗಲ ಪೊಲೀಸರು ಬುರುಡೆಯನ್ನ ಪರಿಶೀಲನೆ ನಡೆಸಿದ್ರು. ಎನ್ಐಎ ಬುರುಡೆ ಸುಮಾರು 4 ವರ್ಷ ಹಳೆಯದಾಗಿದೆ. ಆಸ್ಪತ್ರೆಯ ಆವರಣಕ್ಕೆ ಬುರುಡೆ ಹೇಗೆ ಬಂತು ಅನ್ನೋದು ತಿಳಿದಿಲ್ಲ ಅಂತ ಆಸ್ಪತ್ರೆಯ ಮೆಡಿಕಲ್ ಆಫೀಸರ್ ತಿಳಿಸಿದ್ರು. ಬೆಳಗ್ಗೆ ನಮ್ಮ ಸಿಬ್ಬಂದಿಯವರು ದಿನನಿತ್ಯ ಸ್ವಚ್ಛತೆ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಾರೆ. ಆಗ ಮಾಡ್ತಾ ಇದ್ದಾಗ ಈ ಥರ ಒಂದು ತುಂಬ ಹಳೆ ಬುರುಡೆ ಥರ ಕಾಣ್ತಾ ಇತ್ತು ಅಂತ ಬಂದು ನಂಗೆ ತಿಳಿಸಿದ್ರು. ಸೊ ನಾನು ಜಾಗಕ್ಕೆ ಹೋಗಿ ಪರಿಶೀಲನೆ ಮಾಡಿದಾಗ ಭಾಳ ಹಳೆ ಬುರುಡೆ ಒಂದು ಕಾಣ್ತು. ಅಲ್ಲಿ ಅದು ಕಸ ಎಲ್ಲ ಇರುತ್ತೆ. ಆ ಸಂದರ್ಭದಲ್ಲಿ ಅಲ್ಲಿ ಕಾಣ್ತಾ ಇತ್ತು. ಸೊ ಹಾಗಾಗಿ ನಮ್ಮ ಮೇಲು ಅಧಿಕಾರಿಗಳಿಗೆ ವಿಷಯವನ್ನು ತಿಳಿಸಿ ಮತ್ತು ಪೊಲೀಸ್ ಅವ್ರಿಗೂ ವಿಚಾರ ಮುಟ್ಟಿಸಿದ್ದೀನಿ. ಸೊ ಅವ್ರು ತನಿಖೆ ಮಾಡಿ ಮುಂದಿನ ಕ್ರಮಕ್ಕೆ ಏನು ಮಾಡ್ತಾರೆ ನೋಡಬೇಕು. ಒಟ್ಟಾರೆ ನೆಲಮಂಗಲ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಸಾರ್ವಜನಿಕರು ಓಡಾಡುವ ಪ್ರದೇಶದಲ್ಲಿ ಬುರುಡೆ ಪತ್ತೆಯಾಗಿದ್ರಿಂದ ಸ್ವಲ್ಪ ಕಾಲ ಆತಂಕಕ್ಕೆ ಕಾರಣವಾಗಿತ್ತು. ಈ ಬಗ್ಗೆ ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮೂರ್ತಿ ಬೀರಯ್ಯನ ಪಾಳ್ಯ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.